ಇನ್ನೊಂದೇನು ಅಂತಂದ್ರೆ ವಿಡಿಯೋ ಫೋಟೋ ಎಲ್ಲ ತೆಗಿಯಂಗಿಲ್ಲ ಅಂತ ನೋಟಿಸ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು 800 ವರ್ಷಗಳ ಒಂದು ಇತಿಹಾಸ ಇರುವಂತ ಅಂದ್ರೆ ಟೆಂಪಲ್ ಅತಿಬಲ ಮತ್ತೆ ಮಹಾಬಲ ಅಂತ ಒಂದು ಊರಿನಲ್ಲಿ ಇರ್ತದೆ. ಮಹಾಬಲನ ಸಾಯಿಸಕ್ ಆಗದೇ ಇಲ್ಲ, ಜನಗಳಿಗೆ ಕಾಟ ಕೊಡ್ತಾ ಇರ್ತಾರೆ. ಶಿವಲಿಂಗ ಬಂದ್ಬಿಟ್ಟು 1000 ವರ್ಷಗಳ ಒಂದು ಇತಿಹಾಸ ಇರುವಂತಹ ಒಂದು ಗೈಸ್. ಇವಾಗ ನೀವೇನು ಇದ್ರ ಇತಿಹಾಸ ಮತ್ತು ದೇವಸ್ಥಾನ ನೋಡಿದ್ರಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ವಾಂಡರ್ ವಿಜಯ್. ಇವತ್ತು ಮಹಾಬಲೇಶ್ವರಲ್ಲಿ ಮೊದಲನೇ ದಿನ, ರೈಡಿಂಗ್ ಬಂದಿರೋದು 2ನೇ ದಿನ. ಮೊದಲನೇ ದಿನ ಇವತ್ತು ಮಹಾಬಲೇಶ್ವರದಲ್ಲಿ ಇದ್ದೀವಿ. ನಾನು ಜಯಂತು ಇಬ್ರು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದರ್ಶನ ಮುಗಿಸ್ಕೊಂಡು ನಮ್ಮ ರೈಡ್ ಮುಂದಿನ ರೈಡ್ ಬಂದು ಎಲ್ಲಿಗೆ ಜಯಂತ್? ಸೌಲೆಘಾಟ್. ಎಸ್, ಸೌಲೆಘಾಟ್ ಮುಗಿಸ್ಕೊಂಡು ಗೇಟ್ ವೇ ಆಫ್ ಇಂಡಿಯಾಗೆ ರೀಚ್ ಆಗ್ತೀವಿ. ಆದ್ರೆ ಫಾಲ್ಸ್ಗೆ ಫೋನ್ ಮಾಡಕ್ ಹೇಳಿದ್ದಾರೆ. ಅಲ್ಲೇನಾದ್ರು ನೀರಿತ್ತು ಅಂತಂದ್ರೆ ಫಾಲ್ಸ್ ಹೋಗ್ತೀವಿ, ಇಲ್ಲ ಅಂದ್ರೆ ಸೌಲೆಘಾಟ್ ಹೊಡಿ. ಹೌದು, ಆದ್ರೆ ನೀರಿತ್ತು ಅಂತಂದ್ರೆ ಹೋಗೋಣ, ಇಲ್ಲ ಅಂತಂದ್ರೆ ಸೌಲೆಘಾಟ್. ಇಲ್ಲಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಇಲ್ದಿರೋ ಕಾರಣಕ್ಕೆ ಎಲ್ಲೂ ಜಾಸ್ತಿ ನೀರಿಲ್ಲ. ಫಾಲ್ಸ್ ಎಲ್ಲ ಪ್ಲಾನ್ ಆಗಿತ್ತು, ಆದ್ರೆ ಕ್ಯಾನ್ಸಲ್ ಆಗಿದೆ ಸದ್ಯಕ್ಕೆ. ನೋಡೋಣ ಮುಂದೆ ಏನಾಗುತ್ತೆ ಅಂದ್ಬಿಟ್ಟು. ಆಕ್ಚುಲಿ ನಮ್ಮಲ್ಲಿ ಹೆಂಗೆ 3 ವೀಲರ್ ಇದೆ ಬೆಂಗಳೂರಲ್ಲಿ. ಮಹಾರಾಷ್ಟ್ರದಲ್ಲಿ 1-2 3 ವೀಲರ್ ನೋಡ್ಲೇ ಇಲ್ಲ ನಾವು. ಏನಂತೀರಾ ಜಯಂತ್? ಹೌದು, ಬರೀ ಕಾರು, 4 ವೀಲರ್ ಆಟೋದಲ್ಲಿ ಬಾಡಿಗೆ ಹೊಡಿತಾರಲ್ಲ, ಆ ತರ ಬಾಡಿಗೆ ಅಂದ್ರೆ ಏನ್ ಅಷ್ಟು ರಾಯಲ್ ಆಗಿದ್ದಾರ ಮಹಾರಾಷ್ಟ್ರದವರು ಅಂತ ಗೊತ್ತಾಗ್ಲಿಲ್ಲ. ಗೈಸ್, ಈಗ ಇಲ್ಲಿ ದೇವಸ್ಥಾನ ಬಂದಿದೀವಿ. ಚೆನ್ನಾಗಿದ್ದಾರೆ ಈ ಸದ್ಯಕ್ಕೆ. ಇನ್ನೊಂದೇನು ಅಂತಂದ್ರೆ ವಿಡಿಯೋ ಫೋಟೋ ಎಲ್ಲ ತೆಗಿಯಂಗಿಲ್ಲ ಅಂತ ನೋಟಿಸ್ ಮಾಡಿದ್ದಾರೆ. ನೋಡಿ, ಹಿಂಗೆ ಸುತ್ತ ಹಾಕೊಂಡು ಹೋಗ್ಬೇಕು ದೇವಸ್ಥಾನಕ್ಕೆ. ಇಲ್ಲಿ ವಿಡಿಯೋ ಮಾಡೋ ಹಾಗಿಲ್ಲ, ಆದ್ರೂ ವಿಡಿಯೋ ಮಾಡಿದ್ದೀನಿ. ಒಳಗಡೆ ಗರ್ಭದ ಗುಡಿಲಿ ದೇವರು ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ. ಈಗ ನಾವು ದರ್ಶನ ಎಲ್ಲ ಮಾಡಿಕೊಂಡು ಈಚೆಗೆ ಬಂದಿದ್ದೀವಿ. ಏನು ಇತಿಹಾಸ ಅಂತಂದ್ರೆ ಈ ದೇವಸ್ಥಾನದ್ದು ನಮ್ಮ MK ಪಯಣಿಗಾದ್ರು ಎಕ್ಸ್ಪ್ಲೇನ್ ಮಾಡ್ತಾರೆ. ಹಲೋ, ನಮಸ್ಕಾರ ಸ್ನೇಹಿತರೆ, ಇದು ನಮ್ಮ MK ಪಯಣಿಗ. ಸೊ ಈ ಒಂದು ದೇವಾಲಯದ ಒಂದು ಮಹಾರಾಷ್ಟ್ರದ ಮಹಾಬಲೇಶ್ವರ ಟೆಂಪಲ್ನ ಒಂದು ಇತಿಹಾಸ ತಿಳ್ಕೋಬೇಕು ಅಂದ್ರೆ ಇದು ಬಂದ್ಬಿಟ್ಟು 800 ವರ್ಷಗಳ ಒಂದು ಇತಿಹಾಸ ಇರುವಂತ ಅಂದ್ರೆ ಟೆಂಪಲ್ ಬಿಲ್ಡ್ ಮಾಡಿರೋ ಟೆಂಪಲ್ ಬಂದ್ಬಿಟ್ಟು 800 ವರ್ಷಗಳ ಹಿಂದೆ. ಸೊ ಈ ಅಂದ್ರೆ ಶಿವಲಿಂಗ ಬಂದ್ಬಿಟ್ಟು 1000 ವರ್ಷಗಳ ಒಂದು ಇತಿಹಾಸ ಇರುವಂತಹ ಒಂದು ದೇವಸ್ಥಾನ. 800 ವರ್ಷಗಳ ಹಿಂದೆ ಶಿವಾಜಿ ಮಹಾರಾಜರ ತಾಯಿ ಸೊ ಅವರು ಬಿಲ್ಡ್ ಮಾಡಿದಂತಹ, ಅವರ ಕಾಲದಲ್ಲಿ ಬಿಲ್ಡ್ ಮಾಡಿದಂತಹ ಒಂದು ಟೆಂಪಲ್. ಸೊ ಅದಾದ್ಮೇಲೆ ಈ ಒಂದು ಶಿವಲಿಂಗದ ಒಂದು ಹಿಸ್ಟ್ರಿನ ಹೇಳಬೇಕು ಅಂತ ಹೇಳಿದ್ರೆ, ಅತಿಬಲ ಮತ್ತೆ ಮಹಾಬಲ ಅಂತ ಒಂದು ಊರಿನಲ್ಲಿ ಇರ್ತದೆ ಇವರ ಊರಲ್ಲಿ. ಸೊ ಅವರು ಒಂದು ಎಕ್ಸ್ಟೆಂಟ್ ಲೆವೆಲ್ಗೆ ಜನಗಳಿಗೆ ಕಾಟ ಕೊಡ್ತಾ ಇರ್ತಾರೆ. ಹೆಂಗೆ ಅಂತ ಹೇಳಿದ್ರೆ ಅದನ್ನ ಯಾರು ಸಹಿಸಕ್ ಆಗ್ತಾ ಇರಲಿಲ್ಲ. ಸೊ ಅವಾಗ ಜನಗಳ ಪ್ರಾರ್ಥನೆ ನೋಡ್ಬಿಟ್ಟು ಬ್ರಹ್ಮ ವಿಷ್ಣು ಮಹೇಶ್ವರ ನೆಲಕ್ಕೆ ಇಳಿದ್ಬಿಟ್ಟು ಸೊ ಅತಿಬಲನ ಸಾಯಿಸಾಕ್ಬಿಡ್ತಾರೆ. ಸೊ ಮಹಾಬಲನ ಸಾಯಿಸಕ್ ಆಗೋದು ಇಲ್ಲ. ಯಾಕಂತ ಹೇಳಿದ್ರೆ ಅದು ಗಾಡ್ ಅಂದ್ರೆ ಅವನ ಸ್ವತಃ ಸಾಯಿಸ್ಕೊಬೇಕು ಅಂತ ಅವನ ಒಂದು ಬಲ ಪಟ್ಟಿರ್ತಾನೆ. ಸೊ ಹಂಗಾಗಿ ಮಹಾಬಲ ಸತ್ತೋಗಲ್ಲ. ಸೊ ಅದಾದ್ಮೇಲೆ ಅವನು ಒಂದು ಬ್ರಹ್ಮ ಬಂದ್ಬಿಟ್ಟು ಒಂದು ಸೂಚನೆ ನೀಡ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ಸೊ ನೀವೇ ಸತ್ತೋಗಿ, ನೀವೇ ಭಸ್ಮ ಆಗಿ, ಬಟ್ ಆದ್ರೆ ಒಂದು ಷರತ್ನ ನೀಡ್ತಾನೆ. ಯಾವ ತರ ಅಂತ ಹೇಳಿದ್ರೆ, ನಾನು ಸ್ವತಃ ದೇವರಾಗಿ ಇಲ್ಲೇ ನೆಲೆಸ್ಬೇಕು ಅಂತ ಒಂದು ಷರತ್ತನ್ನ ನೀಡ್ತಾರೆ. ಅದಕ್ಕೆ ಎಲ್ಲರೂ ಬ್ರಹ್ಮ ವಿಷ್ಣು ಮಹೇಶ್ವರ ಎಲ್ಲ ಬದ್ಧರಾಗಿ ಸೊ ಈ ಒಂದು ಜಾಗಕ್ಕೆ ಅದು ದೇವರು ಅಂತ ಒಂದು ಸ್ಥಳನ ನೀಡ್ತಾರೆ ಸ್ನೇಹಿತರೆ. ಇದು ಬಂದ್ಬಿಟ್ಟು ಇತಿಹಾಸ. ಇಫ್ ಇನ್ ಕೇಸ್ ಏನಾದ್ರು ನಿಮಗೇನಾದ್ರು ತಿಳಿದಿದೆ ಮಹಾಬಲೇಶ್ವರದ್ದು, ದಯವಿಟ್ಟು ತಿಳಿಸಿ ಕಮೆಂಟ್ ಬಾಕ್ಸಲ್ಲಿ. ನಿಮಗೆ ಓಪನ್ ಇರುತ್ತೆ, ದಯವಿಟ್ಟು ತಿಳಿಸಿ. ಗೈಸ್, ಇವಾಗ ನೀವೇನು ಇದ್ರ ಇತಿಹಾಸ ಮತ್ತು ದೇವಸ್ಥಾನ ನೋಡಿದ್ರಲ್ಲ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲಿಂದ ಬೇರೆ ವ್ಲಾಗ್ ಶುರು ಮಾಡಬೇಕು. ಅದಕ್ಕೋಸ್ಕರ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಆದಷ್ಟು ಬೇಗ ಮತ್ತೊಂದು ವಿಡಿಯೋದಲ್ಲಿ ಸಿಗುವ. ಎಲ್ರಿಗೂ ಬಾಯ್. ಗೊತ್ತಿಲ್ಲ, ಫೋನ್ ಮಾಡ್ಕೊ.